ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ವಿತ್ ಮೀ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ನನ್ನ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸೆಪ್ಟೆಂಬರ್ 23. ನನ್ನ ಇತಿಹಾಸ 3 ದಿನದಲ್ಲಿ ಕಂಪ್ಲೀಟ್ ಮಾಡುವಂತಹ ಟೈಮ್ ಟೇಬಲಲ್ಲಿ ಇದು 3ನೇ ದಿನ. 2 ದಿನದಲ್ಲಿ ನಾನು ಇತಿಹಾಸವನ್ನು ಅಭ್ಯಾಸ ಮಾಡಿದ್ದೀನಿ. ಇದು 3ನೇ ದಿನ. ಇವತ್ತು ಸಹ ಇತಿಹಾಸವನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ನಾನು ಅರ್ಲಿ ಮಾರ್ನಿಂಗ್ 3 AM ಎದ್ದು ಫ್ರೆಶ್ ಅಪ್ ಆಗಿ ಮತ್ತು ನನ್ನದು ಫಸ್ಟ್ ಕೆಲಸ ಅಡುಗೆ ಮನೆಗೆ ಹೋಗಿ ಬಿಸಿನೀರು ಕಾಸ್ಕೊಂಡು ಮತ್ತು ನನ್ನ ಸ್ಟಡಿ ರೂಮಿಗೆ ಬಂದಿದ್ದೀನಿ. ಇನ್ನೊಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ದೇ ಜಾಸ್ತಿ ಜನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ಗಳು ನೋಡೋಕ್ಕಿಂತ ಅನ್ಸಬ್ಸ್ಕ್ರೈಬರ್ ಫ್ರೆಂಡ್ಸ್ಗಳೇ ಜಾಸ್ತಿ ನೋಡ್ತಿದ್ದೀರಾ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನನ್ನ ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಇವಾಗ ನನ್ನ ಸ್ಟಡಿ ರೂಮ್ಗೆ ಬಂದು ನನ್ನ ಹೇರ್ ಸ್ಟೈಲನ್ನು ಸೆಟ್ ಮಾಡಿಕೊಂಡೆ. ಇವಾಗ ನಾನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮೆಡಿಟೇಷನ್ ಮಾಡ್ತೀನಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ಏಕಾಗ್ರತೆಯಿಂದ ಏಕಚಿತ್ತವಾಗಿ ನನ್ನ ಮನಸ್ಸನ್ನು ಒಂದೆಡೆ ಹಿಡಿದಿಟ್ಕೊಳ್ಳೋಕ್ಕೋಸ್ಕರ ನಾನು ಧ್ಯಾನಕ್ಕೆ ಕುಳಿತುಕೊಂಡಿದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಮನಸ್ಸು ಆಚೆ ಈಚೆ ಹೋಗಲ್ಲ. ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿಟ್ಕೋಬಹುದು. ಓದಿನಲ್ಲಿ ಆಸಕ್ತಿಯನ್ನು ತರೋ ಹಾಗೆ ನಮ್ಮ ಮನಸ್ಸನ್ನು ನಾವು ನಮ್ಮ ಕೈಯಲ್ಲಿ ಹಿಡಿದಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇವಾಗ ನಾನು ಪ್ರಾಣಾಯಾಮನೂ ಸಹ ಮಾಡಿದೆ. ಇವಾಗ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಕುಡಿಯೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಬಿಸಿ ನೀರೇ ಕುಡಿಬೇಕು ಅಂತ ಏನಿಲ್ಲ, ತಣ್ಣೀರು ಸಹ ಕುಡಿಬೋದು. ಆದರೆ ಬಿಸಿನೀರು ಕುಡಿಯೋದ್ರಿಂದ ಹೆಲ್ತಿಗೆ ಒಳ್ಳೆಯದು ಅನ್ನೋ ಕಾರಣದಿಂದ ನಾನು ಬಿಸಿನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಕೆಲಸ ಮುಗಿಸ್ಕೊಳ್ಳೋತ್ಲಿಗೆ 3:30 ಆಗೋಯಿತು. ಇವಾಗ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡಬೇಕು. ನನ್ನ ಸ್ಟಡಿನ ಇವಾಗ ನಾನು ಸ್ಟಾರ್ಟ್ ಮಾಡಿದೆ. ನಾನು ನಿನ್ನೆ ದಿನ ಆ ನೋಟ್ಸನ್ನು ಓದ್ಕೊಳ್ತಾ ಇದ್ನಲ್ಲ, ಆ ನೋಟ್ಸಲ್ಲಿ ಕರ್ನಾಟಕ ಇತಿಹಾಸ ಒಂಚೂರು ಬ್ಯಾಲೆನ್ಸ್ ಉಳ್ಕೊಂಡ್ಬಿಡ್ತು. ಅದನ್ನು ಈ 3 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಿನ್ನೆ ಇಡೀ ದಿನ ಓದಿದರೂ ಸಹ ನಾನು ಕರ್ನಾಟಕ ಇತಿಹಾಸಕ್ಕೆ ಎಂಡ್ ಆಯಿತು. ಹಾಗಾಗಿ ಕರ್ನಾಟಕ ಇತಿಹಾಸವನ್ನು ಇವತ್ತು ಕಂಪ್ಲೀಟಾಗಿ ಮುಗಿಸ್ಕೊಂಡು ಬಿಡ್ತೀನಿ. ಇವಾಗ 4:33 ಆಯಿತು. ಇವಾಗ ನನಗೆ ಟೀ ಸಮಯ. ಇಲ್ಲಪ್ಪ ಅಂತಂದ್ರೆ ಹಂಗೆ ಕುಂತ್ಬಿಟ್ರೆ ನಿದ್ದೆ ಬರುತ್ತೆ ಫ್ರೆಂಡ್ಸ್. ನಿದ್ದೆ ಬರೋದಂತೂ ಗ್ಯಾರಂಟಿ. ಹಾಗಾಗಿ ನಿದ್ದೆನ ಕಂಟ್ರೋಲ್ ಮಾಡಬೇಕಪ್ಪ ಅಂದರೆ ಸೀದಾ ಹೋಗಿ ಅಡುಗೆ ಮನೆಗೆ ಹೋಗಿ ಟೀನ ಮಾಡಿಕೊಂಡು ಬರಬೇಕಾಗತ್ತೆ. ಅದಕ್ಕೆ ನಾನು ಇವಾಗ ಫ್ರಿಜ್ಜಲ್ಲಿರುವಂಥ ಹಾಲು ತೊಗೊಳ್ತಾ ಇದ್ದೀನಿ. ಹಾಲು ತೊಗೊಂಡು ಹೋಗಿ ಟೀ ಮಾಡಿಕೊಂಡು ನನ್ನ ರೂಮಿಗೆ ಬರ್ತೀನಿ. ಇವತ್ತು ನನಗೇನು ಅಷ್ಟೊಂದು ಟೀ ಕುಡಿಬೇಕಂತ ಅನ್ನಿಸ್ತಾ ಇದ್ದಿಲ್ಲ ಫ್ರೆಂಡ್ಸ್. ನಿದ್ದೆನ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾನು ಟೀನ ಕುಡಿಬೇಕಷ್ಟೇ. ಅದಕ್ಕೆ ನಾನು ಇವಾಗ ಸ್ವಲ್ಪನೇ ಟೀ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಟೋಸ್ಟ್ ತಿಂತಾ ಇದ್ದೆ ನಿನ್ನೆ ಮೊನ್ನೆ. ಇವತ್ತು ನನಗದು ಟೋಸ್ಟ್ನೂ ತಿನ್ನೋಕ್ಕೆ ಮನಸ್ಸೇ ಇಲ್ಲ. ಹಾಗಾಗಿ ನಾನು ಸ್ವಲ್ಪನೇ ಟೀ ಮಾಡಿಕೊಂಡು ಬಂದು ನನ್ನ ರೂಮಿಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ರೂಮಿಗೆ ಹೋಗಿ ಟೀ ಕುಡಿತಾ ನನ್ನ ಸ್ಟಡಿನ ನಾನು ಕಂಟಿನ್ಯೂ ಮಾಡಬೇಕು. ಅದು ಸ್ವಲ್ಪ ಕಾಣಿಸ್ತಾ ಇದೆ ಟೀ, ಆದರೆ ಅದು ಸ್ವಲ್ಪ ಜಾಸ್ತಿನೇ ಇದೆ. ಗ್ಲಾಸ್ ಸ್ವಲ್ಪ ದೊಡ್ಡದೇ ಇದೆ. ಹಾಗಾಗಿ ನಿಮಗೆ ಸ್ವಲ್ಪ ಕಾಣಿಸಕತ್ತೆ ಟೀ. ಇವಾಗ ನಾನು ಟೀ ಕುಡಿತಾ ನನ್ನ ಸ್ಟಡಿನ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇತಿಹಾಸ ಓದೋಕ್ಕೇ ಒಂಥರ ಇಂಟ್ರೆಸ್ಟ್ ಅಲ್ವಾ. ತುಂಬಾ ಖುಷಿಯಾಗುತ್ತೆ ನನಗೆ ಇತಿಹಾಸ ಓದೋಕ್ಕೆ. ಇಂಟ್ರೆಸ್ಟ್ ಭಾಳ. ನಾವು ಓದ್ತಾ ಏನಪ್ಪ ಅಂತಂದರೆ ನಾವು ಯಾವುದೋ ಲೋಕದಲ್ಲಿದ್ದೀವಿ ಅನಿಸುತ್ತೆ. ಮುಂದೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಒಟ್ಟು ಟೈಮ್ ಹೋಗಿದ್ದು ಹೆಂಗಂತಲೇ ಗೊತ್ತಾಗಲ್ಲ. ಇವಾಗ 5:53 ಆಯಿತು. ಇವಾಗ ನಾನು ಮತ್ತೆ ಹಂಗೆ ಕುಂತ್ಕೊಂಡು ಓದಿದರೆ ನಿದ್ದೆ ಬರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಹೊರಗಡೆ ಹೋಗಿ
ಒಂಚೂರು ಅಡ್ಡಾಡ್ತೀನಿ. ಆ ಕಡೆ ಈ ಕಡೆ ಒಂದು ಸ್ವಲ್ಪ ಅಡ್ಡಾಡ್ಕೊತ ಏನು ಮಾಡ್ತೀನಿ, 5 ನಿಮಿಷ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಒಂಚೂರು ಈ ಥರ ಹೊರಗಡೆ ಬಂದು ಪ್ರಶಾಂತವಾಗಿರುವಂಥ ವಾತಾವರಣ ಕತ್ತಲಲ್ಲಿ, ಆಮೇಲೆ ಫ್ರೆಶ್ ಆಗಿರುವಂತಹ ಗಾಳಿ ಇರುತ್ತೆ, ಅದನ್ನೊಂಚೂರು ತೊಗೊಂಡು 5 ನಿಮಿಷ ಅಡ್ಡಾಡಿ ಮತ್ತು ನಮ್ಮ ಸ್ಟಡಿನ ಮಾಡೋದರಿಂದ ನಿದ್ದೆನೂ ಕಂಟ್ರೋಲ್ ಆಗುತ್ತೆ ಮತ್ತು ಓದೋಕ್ಕೆ ಇಂಟ್ರೆಸ್ಟು ಸಹ ಬರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿದೆ. ಮತ್ತು ನಾನು ಇವಾಗ ರೂಮಿಗೆ ಬಂದು ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನಾನು ಇವಾಗ ಆರಾಮಾಗಿ ಕೂತ್ಕೊಂಡು ಮತ್ತೆ ಇಂಟ್ರೆಸ್ಟ್ ಬರುತ್ತೆ ನನಗೆ, ಯಾಕಂದರೆ ಹೊರಗಡೆ ಒಂದು ಸ್ವಲ್ಪ ಅಡ್ಡಾಡಿ ಬಂದಿದ್ದೀನಲ್ಲ, ಹಾಗಾಗಿ ನನಗೆ ಆರಾಮಾಗಿ ಇನ್ನೂ 1 ತಾಸಲ್ಲ 2 ತಾಸು ಕುಂತ್ಕೊಂಡು ಅಭ್ಯಾಸ ಮಾಡೋ ಎನರ್ಜಿ ಸಹ ಇದೆ. ಇವಾಗ ನಾನು 6:55 ಆಯಿತು ಫ್ರೆಂಡ್ಸ್. ಆರಾಮಾಗಿ ನಾನು 1.5 ತಾಸು ಓದಿದ್ದೇನೆ ಹೊರಗೆ ಹೋಗಿ ಅಡ್ಡಾಡಿ ಬಂದಾದಮೇಲೆ. ಇವಾಗ ಇದು ಫುಲ್ಲು ಕಂಪ್ಲೀಟ್ ಆಯಿತು ನಂದು. ನಾನೇನು ಇತಿಹಾಸ ನೋಟ್ಸ್ ಇತ್ತಲ್ಲ, ಇದು ಫುಲ್ಲು ಕಂಪ್ಲೀಟ್ ಆಯಿತು. ಇವಾಗ ನಾನು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಅಡುಗೆ ಟಿಫನ್ನು ಅದು ಇದೆಲ್ಲ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಯಾವ ಪುಸ್ತಕ ಓದಬೇಕಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ 10:30 ಆಗಿತ್ತು ಫ್ರೆಂಡ್ಸ್. ಇವಾಗ ನಂದೆಲ್ಲ ಕೆಲಸ ಕಂಪ್ಲೀಟ್ ಆಯಿತು, ಟಿಫನ್ನು ಆಯಿತು. ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಸ್ಲಾಟು ಕಂಪ್ಲೀಟ್ ಆಗೈತಿ. ಇವಾಗ ನಂದು ಸೆಕೆಂಡ್ ಸ್ಲಾಟು. ಇದು 10:30ಇಂದ 12:30 ತನಕ 2 ತಾಸು ಇಲ್ಲಿ ಕುತ್ಕೊಂಡು ಓದಬೇಕಂತ ಬಂದೇನೆ. ಬಿಸಿಲು ಬಂದರೆ ಮತ್ತೆ ನಾನು ಕೆಳಗಡೆ ಹೋಗಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಮತ್ತು ನಾನಿವಾಗ ಭಾರತದ ಇತಿಹಾಸ ದ್ವಿತೀಯ PUC ಈ ಪುಸ್ತಕವನ್ನು ಓದ್ಕೊಡ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತೀನಿ. ಇವಾಗ ನನ್ನ ಸೆಕೆಂಡ್ ಸ್ಲಾಟ್ ಸ್ಟಾರ್ಟ್ ಆಯಿತು. ಭಾರತದ ಇತಿಹಾಸ ಇದು ಸೆಕೆಂಡ್ PUC ಪುಸ್ತಕವನ್ನು ಇವಾಗ ಓದ್ಕೊಳ್ತಾ ಇದ್ದೀನಿ. 10:30ಇಂದ 12:30ವರೆಗೂ 2 ತಾಸಿನ ಅವಧಿಯಲ್ಲಿ ನಾನು ಪೀಠಿಕೆ, ಭಾರತದ ಇತಿಹಾಸದ ಮೇಲಿನ ಭೂಗೋಳದ ಪ್ರಭಾವ, ಭಾರತದ ಇತಿಹಾಸದ ಮೂಲಾಧಾರಗಳು, ಶಿಲಾಯುಗ ಮತ್ತು ಲೋಹಯುಗ, ಸಿಂಧು ನಾಗರಿಕತೆ, ಪ್ರಾಚೀನ ಯುಗ, ಆಮೇಲೆ ಹೊಸ ಧರ್ಮಗಳ ಉದಯ, ಜೈನ ಧರ್ಮ, ಬೌದ್ಧ ಧರ್ಮ, ವೈದಿಕ ಸಂಸ್ಕೃತಿ, ಇವೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ ನಾನು ಈ 2 ತಾಸಿನ ಅವಧಿಯಲ್ಲಿ. ನೆಕ್ಸ್ಟ್ ನಾನು ಮೌರ್ಯ ಸಾಮ್ರಾಜ್ಯವನ್ನು ಓದ್ಕೋಬೇಕು. ಆಮೇಲೆ ಕೆಳಗೆ ಹೋಗಿ ಓದ್ಕೊಳ್ತೀನಿ. ಇವಾಗ ಕೆಳಗೆ ಬಂದು 12:30 ಆಗೈತೆ ಟೈಮು. ಇವಾಗ ನನಗೆ ಹಸಿವಾಗ್ತಾಯಿದೆ, ಏನಾದರೂ ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಫ್ರಿಜ್ಜಲ್ಲಿ ಏನೈತೆ ಅಂತ ನೋಡ್ತಾ ಇದ್ದೀನಿ. ನನಗೆ ಆ್ಯಪಲ್ ಸಿಕ್ತು, ಆ್ಯಪಲ್ ಕಾಣಿಸಿದ್ವು. ಇವು ಬೆಳಗಾವಿಯಿಂದ ತೊಗೊಂಬಂದಾರ ನಮ್ಮ ಮಮ್ಮಿ. ಚೋಟ ಆ್ಯಪಲ್ ಇವು. ಎಷ್ಟು ಸಿಹಿ ಇದಾವಂದರೆ ಫ್ರೆಂಡ್ಸ್, ತುಂಬಾ ಸಿಹಿ ಅದಾವು. ನೋಡೋಕ್ಕೆ ಚಿಕ್ಕ ಅದಾವು, ಆದರೆ ತುಂಬಾ ಸಿಹಿ ರಸಭರಿತ ಅದಾವು. ಹಾಗಾಗಿ ಇದನ್ನೇ ತೊಗೊಂಡು ತಿಂತೀನಿ ಇವಾಗ. ಮತ್ತು ಇವಾಗ ಕಟ್ ಮಾಡ್ಕೋಬೇಕು. ಇವನ್ನು ನೀಟಾಗಿ ಕಟ್ ಮಾಡ್ಕೊಂಡು ರೂಮಿಗೆ ತೊಗೊಂಡು ಹೋಗಬೇಕು.
ಇದು ನಂದು ಥರ್ಡ್ ಸ್ಲಾಟು. ನಾನಿವಾಗ ಮೌರ್ಯ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕ, ಕೊಡುಗೆಗಳು ಶಾತವಾಹನರು, ಆಮೇಲೆ ಕುಶಾನರು, ಕಾನಿಷ್ಕ, ಗಾಂಧಾರ ಕಲೆ, ಗುಪ್ತರು, ಸಮುದ್ರಗುಪ್ತ, ಸುವರ್ಣಯುಗ, ಚೋಳರು, 1ನೇ ರಾಜರಾಜ ಚೋಳ, 1ನೇ ರಾಜೇಂದ್ರ ಚೋಳ ಆಡಳಿತ ಪದ್ಧತಿ, ವರ್ಧನರು, ಆರಂಭಿಕ ಚಾಲುಕ್ಯರು, ಪಲ್ಲವರು, ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆ. ಇದಿಷ್ಟನ್ನು ಇವಾಗ ನಾನು ಕಂಪ್ಲೀಟ್ ಮಾಡಿಕೊಂಡು ಮುಗಿಸ್ಕೊಂಡೆ. ಇವಾಗ ಟೈಮು ಆಯಿತು, ಇವಾಗ ನಂದು ರೆಸ್ಟ್ ಟೈಮ್ ಆಯಿತು. ಕಣ್ಣು ಉರಿಯಾಕತ್ತು ಫ್ರೆಂಡ್ಸ್. ಬೆಳಗಿನ ಜಾವ 3 ಗಂಟೆಗೆ ಎದ್ದೇನಲ್ಲ, ಹಾಗಾಗಿ ಇವಾಗ ನಾನು 1 ತಾಸು ರೆಸ್ಟ್ ಮಾಡ್ತೀನಿ. ಮಲ್ಕೊಂಡು ಹೇಳೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಇವಾಗ ನಾನು 1 ಅವರು ರೆಸ್ಟ್ ಮಾಡ್ತೀನಿ. ಇವಾಗ ಟೈಮ್ 3 ಗಂಟೆ ಆಯಿತು. ಇವಾಗ ನಂದು 4th ಸ್ಲಾಟ್ ಸ್ಟಾರ್ಟ್ ಆಯಿತು. ಈ 4th ಸ್ಲಾಟಲ್ಲಿ ನಾನು 3 ಗಂಟೆಯಿಂದ 5 ಗಂಟೆವರೆಗೂ 2 ತಾಸು ಅಭ್ಯಾಸ ಮಾಡ್ತೀನಿ. ಇಲ್ಲಿ ನಾನು ಮಧ್ಯಕಾಲೀನ ಯುಗ, ದೆಹಲಿ ಸುಲ್ತಾನರು, ಅಲಾವುದ್ದೀನ್ ಖಿಲ್ಜಿ, ಮಹಮ್ಮದ್ ಬಿನ್ ತುಘಲಕ್, ದೆಹಲಿ ಸುಲ್ತಾನರ ಕೊಡುಗೆಗಳು, ಮೊಘಲರು, ಅಕ್ಬರ್ ಮಹಾಶಯ, ಆಮೇಲೆ ಮೊಘಲರ ಕೊಡುಗೆಗಳು, ಮರಾಠರ ಏಳಿಗೆ, ಶಿವಾಜಿ, ಆಮೇಲೆ ವಿಜಯನಗರ ಸಾಮ್ರಾಜ್ಯ, ಶ್ರೀಕೃಷ್ಣ ದೇವರಾಯ, ಆಮೇಲೆ ಬಹಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರು. ಇವರಿಷ್ಟರ ಬಗ್ಗೆ ನಾನು ಅಭ್ಯಾಸ ಮಾಡ್ತೀನಿ. ಮತ್ತೆ ನಂದು ಕೆಲಸ ಮಾಡೋಕ್ಕೆ ಹೋಗ್ಬೇಕೀಗ. ಮತ್ತು ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡಿದೆ 6:30ಗೆ. 6:30ಯಿಂದ ನಾನು 8 ಗಂಟೆವರೆಗೂ ಸ್ಟಡಿ ಮಾಡ್ತೀನಿ. ಇಲ್ಲಿ ಆಧುನಿಕ ಯುಗ ಇಲ್ಲಿ ಅಭ್ಯಾಸ ಮಾಡ್ತೀನಿ. ಯುರೋಪಿಯನ್ನರ ಆಗಮನ, ಭಾರತದಲ್ಲಿ ಬ್ರಿಟಿಷರ್ ಆಧಿಪತ್ಯ ಸ್ಥಾಪನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಆರ್ಥಿಕ ಶಿಕ್ಷಣ ಮತ್ತು ಬ್ರಿಟಿಷ್ ಆಡಳಿತ ಪ್ರಭಾವ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ, ಕರ್ನಾಟಕದ ಏಕೀಕರಣ ಚಳವಳಿ, ಇಲ್ಲಿವರೆಗೂ ಓದ್ತೀನಿ. ಹಲೋ ಫ್ರೆಂಡ್ಸ್, ಇವಾಗ ಟೈಮ್ 8 ಗಂಟೆ ಆಯಿತು ಫ್ರೆಂಡ್ಸ್. ನಂದು ದ್ವಿತೀಯ PUC ಪುಸ್ತಕನೂ ಸಹ ಇವಾಗ ನಂದು ಕಂಪ್ಲೀಟ್ ಮಾಡಿಕೊಂಡೆ. ನಂದು ಹಿಸ್ಟ್ರಿ ಸಿಲೆಬಸ್ ಇವಾಗ ಕಂಪ್ಲೀಟ್ ಆಯಿತು. 3 ದಿನದಲ್ಲಿ ನಂದು ಹಿಸ್ಟ್ರಿ ಸಿಲೆಬಸ್ಸನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾಳೆ ನಂದು ಪೊಲಿಟಿಕಲ್ ಸಿಲೆಬಸ್ ಸ್ಟಾರ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 AM ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.